ನಾನೆಲ್ಲ ಹೋಪ್ಸ್ ಕಳ್ಕೊಂಡು ಲಾಸ್ಟ್ ಫೈನಲ್ಗೆ ಅಡಾಪ್ಷನ್ದು ಅಪ್ಲಿಕೇಶನ್ ಹಾಕಿ ಬಂದಿದ್ವಿ. ಒನ್ ಆಫ್ ದ ಹ್ಯಾಪಿಯೆಸ್ಟ್ ಕಪಲ್ ಆಗಿದ್ದೀವಿ ಇವತ್ತು ನಾವು ಅಂದ್ರೆ ಶಿಲ್ಪಾ ಮ್ಯಾಮ್ ಕಾರಣ. ನನ್ನ ಹೆಸರು ಡಾಕ್ಟರ್ ಮಾಲತಿ ಅಂತ. ಇವ್ರು ನಮ್ಮ ಹಸ್ಬೆಂಡ್ ಪವನ್ ಕುಮಾರ್. ಮದುವೆ ಆಗಿ 6 years ಆಯ್ತು. ಇಯರ್ಸ್ ಇಂದ ಮಕ್ಳಿಗೋಸ್ಕರ ತುಂಬಾ ಕಷ್ಟಪಟ್ಟಿದ್ವಿ. ರಿಪೀಟೆಡ್ ಅಬಾರ್ಷನ್ಸ್ ಆಗ್ತಾ ಇತ್ತು. 2 ಸತಿ ಎಕ್ಟೋಪಿಕ್ ಆಗಿತ್ತು. IUI ಟ್ರೈ ಮಾಡಿದ್ವಿ, ಫೇಲ್ಯೂರ್ ಆಯ್ತು. 2 ಸೈಕಲ್ IVF ಫೇಲ್ಯೂರ್ ಆಗಿತ್ತು. ನಿಮ್ ನೆಕ್ಸ್ಟ್ ಆಪ್ಷನ್ ಏನಿಲ್ಲ, ಅಡಾಪ್ಷನ್ ಹೋಗ್ಬೇಕು ಅಥವಾ ಸರೋಗಸಿಗೆ ಹೋಗ್ಬೇಕು ಅಂತ ಹೇಳ್ತಿದ್ರು. ಸೊ ಆ ಮಧ್ಯದಲ್ಲಿ 1 ವರ್ಷ ಫುಲ್ ಡಿಪ್ರೆಷನ್ ಅಲ್ಲಿ ಇದ್ದೆ. ನಾನು ಏನ್ ಮಾಡ್ಬೇಕಂತ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಆ ಮಧ್ಯದಲ್ಲಿ ಏನೋ ಗೊತ್ತಿಲ್ಲ, ಮಧ್ಯ ಇನ್ಸ್ಟಾಗ್ರಾಮ್ ವಿಡಿಯೋಸ್, ಫೇಸ್ಬುಕ್ ವಿಡಿಯೋಸ್ ಮೇಡಮ್ ನಾನು ನೋಡ್ತಾ ನೋಡ್ತಾ ನನ್ಗೆ ಅನ್ಸಕ್ ಸ್ಟಾರ್ಟ್ ಆಯ್ತು. 40 years 45 yearsಗೆಲ್ಲ ಮೇಡಮ್ ಒಳ್ಳೆ ರಿಸಲ್ಟ್ ಕೊಡೋವಾಗ ನಾನು 33ಗೆ ಯಾಕೆ ಇಷ್ಟೊಂದು ಹೋಪ್ಸ್ ಕಳ್ಕೋಬೇಕು ಅಂತ ನೋಡೋಣ ಅಂತ ಇದೊಂದು ಟ್ರೈ ಮಾಡ್ಬಿಡೋಣ ಲಾಸ್ಟ್ ಅಂತ ಹೇಳಿ ಲಾಸ್ಟ್ September 2 ನಾನು ಈ ಹಾಸ್ಪಿಟಲ್ ಕಾಲಿಟ್ಟಿದ್ದು. ಈ June 22ಗೆ ಒಂದಲ್ಲ 2 ಮಕ್ಳನ್ನ ಎತ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬಿಕಾಸ್ ಆಫ್ ಶಿಲ್ಪಾ ಮ್ಯಾಮ್. ನೋಡ್ತಾ ಇದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅನಿಸ್ತಾ ಇತ್ತು ಪ್ರತಿ ಸತಿನೂ. ನಾನು ಎಲ್ಲಾ ತರನೂ ಡಿಪ್ರೆಷನ್ ಅಲ್ಲಿ, ಅಂದ್ರೆ ಎಮೋಷನಲಿ, ಫೈನಾನ್ಷಿಯಲಿ, ಸೋಷಿಯಲಿ ಎಲ್ಲಾ ತರನೂ ಒಂಥರ ತುಂಬಾ ಸಫರ್ ಮಾಡ್ತಿದ್ದೆ. ಬಟ್ ಆ ಗ್ಯಾಪ್ ಅಲ್ಲಿ ಮೇಡಮ್ ಏನ್ ವಿಡಿಯೋಸ್ ನೋಡ್ತಾ ಇದ್ದೆ ಅವಾಗೆಲ್ಲ ನನ್ಗೆ ಎನರ್ಜಿ ಬರ್ತಾ ಇತ್ತು. ಇಲ್ಲ, ನಾನು ಹೋಪ್ಸ್ ಕಳ್ಕೋಬಾರ್ದು, ಟ್ರೈ ಮಾಡ್ಬೇಕು ಅಂತ ಲಾಸ್ಟ್ ಇಯರ್ ಬಂದಿದ್ದಕ್ಕೆ ಈ ವರ್ಷ 2 ಮಕ್ಳನ್ನ ಎತ್ಕೊಂಡು ಹೋಗ್ತಾ ಇದೀವಿ. ಅಡ್ಮಿಟ್ ಆಗಿ ಡೆಲಿವರಿನೂ ಚೆನ್ನಾಗಾಯ್ತು, ಸೇಫ್ ಆಯ್ತು. ಸೊ ನನ್ ಸ್ವಲ್ಪ ಹೈ ರಿಸ್ಕ್ ಇತ್ತು, ಅದನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಷ್ಟೇ, ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ. ಪ್ರತಿಯೊಬ್ರು ಡಾಕ್ಟ್ರಿಂದ ಹಿಡಿದು ಗ್ರೂಪ್ ಡಿ ವರೆಗೂ ಎಲ್ಲರೂ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ. ಎಸ್ಪೆಷಲಿ ಆಲಿಯಾ ಮೇಡಮ್ ನನ್ಗೆ ಎಮರ್ಜೆನ್ಸಿ ಡಾಕ್ಟರ್. ಯಾವಾಗ ಬಂದ್ರು ಅವರೇ ಸಿಗ್ತಾ ಇದ್ರು. ಶಿಲ್ಪಾ ಮ್ಯಾಮ್ ಹೆಂಗ್ ನಗ್ನಗ್ತಾ ಇರ್ತಾರೋ ಯಾವಾಗ್ಲೂ, ಹಂಗೆ ಇಡೀ ಸ್ಟಾಫು ಸಹ ಯಾವಾಗ್ಲೂ ನಗ್ನಗ್ತಾ ರೆಸ್ಪಾಂಡ್ ಮಾಡ್ತಿರ್ತಾರೆ. ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಶಾಂತಿ ಗೈನಕ್ಕೆ. ಸೊ ನಮ್ಮನ್ನ ನೋಡಿ ಇನ್ನೊಂದಿಬ್ರು ಇನ್ಫ್ಲೂಯೆನ್ಸ್ ಆಗಿ ಬಂದ್ರೆ ಇನ್ನೂ ಖುಷಿ ಆಗುತ್ತೆ. ನೀವು ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದೀರಾ, ಇದೇ ತರ ಇನ್ನೂ ಸರ್ವಿಸ್ ಚೆನ್ನಾಗಿ ಸಿಗ್ತಾ ಇರ್ಲಿ ಜನಕ್ಕೆ. ನಮ್ಮಂತ ಹೋಪ್ ಕಳ್ಕೊಂಡಿರುವಂತ ಕಪಲ್ಸ್ಗೆ ನೀವು ಇನ್ನ ದೇವ್ರ ತರ ಕಾಣ್ತಾ ಇದ್ದೀರಾ.